ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ರೀಸೆಂಟಾಗಿ ಇಂಡಸ್ ವ್ಯಾಲಿಯಿಂದ 2 ಪ್ರಾಡಕ್ಟ್ನ ತರಿಸಿದ್ದೀನಿ. ಹೇಗಿದೆ ಅಂತ ಬನ್ನಿ ನೋಡೋಣ. ಈಗ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋ ಅಂಥ ಟೈಮು. ಮೊದಲಿಗೆ ಒಂದು ಸ್ಟೀಲ್ ಕಡಾಯಿ ತರಿಸ್ಕೊಂಡಿದ್ದೀನಿ, ಹಾಗೆ ಒಂದು ಫ್ರೈ ಪ್ಯಾನ್ ತರಿಸ್ಕೊಂಡಿದ್ದೀನಿ. ಫ್ರೈ ಪ್ಯಾನ್ ತುಂಬಾ ವೆಯ್ಟ್ ಇದೆ. ಇಂಡಸ್ ವ್ಯಾಲಿ ಪ್ರತಿ ಸಾರಿ ಕೂಡ ಗ್ರೀಟಿಂಗ್ಸ್ನ ಕಳಿಸ್ಕೊಡ್ತಾರೆ, ಅದು ತುಂಬಾ ಕ್ಯೂಟಾಗಿ ಅನಿಸುತ್ತೆ ನನಗೆ. ನೋಡಿ, ಕಡಾಯಿ ಅಂತೂ ತುಂಬಾ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ಸೂಪರಾಗಿದೆ. ನೋಡಿ, ನೀವು ಗಮನಿಸ್ಬೋದು, ವೆಯ್ಟ್ ಕೂಡ ಇದೆ. ಸೈಡಲ್ಲಿರುವಂಥ ಹ್ಯಾಂಡಲ್ಸ್ ಎಲ್ಲ ಯಾವುದೇ ರೀತಿ ಸ್ಕ್ರೂ ಇಲ್ಲ, ಇದರಲ್ಲೇ ಮೋಲ್ಡ್ ಆಗೋಗಿರೋದ್ರಿಂದ ಸ್ಕ್ರೂ ಲೂಸ್ ಆಗುತ್ತೋ ಅನ್ನೋಂಥ ಭಯ ಇರಲ್ಲ. ಇಂಡಸ್ ವ್ಯಾಲಿ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಇಂಡಸ್ ವ್ಯಾಲಿ ಲೋಗೋ ಇರುತ್ತೆ. ಸ್ಟೀಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋವಂಥ ಸಮಯದಲ್ಲಿ ಅಡುಗೆ ಸೀದೋಗುತ್ತೆ ಅನ್ನೋವಂಥ ಚಾನ್ಸಸ್ ಇರುತ್ತೆ. ಆದರೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಪಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಸೀದೋಗಲ್ಲ. ಇದನ್ನು ನಾನು ಟ್ರೈ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು 3 ಲೇಯರಲ್ಲಿ ಬರುತ್ತೆ, ಆದ್ದರಿಂದ ಬೇಗ ಅಡುಗೆ ಸೀದೋಗಲ್ಲ. ಸ್ವಲ್ಪ ಬಿಸಿ ಕೂಡ ಇರುತ್ತೆ. ನೀಮುಡ್ ಸ್ಟಿಕ್ ಕೊಟ್ಟಿದ್ದಾರೆ ಇದಕ್ಕೆ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸ್ಟೀಲ್ ಸ್ಪೂನ್ ಯೂಸ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚಸ್ ಬೀಳೋದಿಲ್ಲ. ಪಾತ್ರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಯಾವುದಾದ್ರು ಪ್ರಾಡಕ್ಟ್ ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಮೊದಲಿಗೆ ಆ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ಅನಿಸಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಿಮಗೆ ಬೈ ಮಾಡೋ ಪ್ಲ್ಯಾನ್ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಈಗ ಫ್ರೈ ಪ್ಯಾನ್ನ ನೋಡೋಣ. ಆದಷ್ಟು ಕಾಸ್ಟ್ ಐರನ್ ಪ್ರಾಡಕ್ಟ್ಗಳನ್ನ ತೊಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಾಸ್ಟ್ ಐರನ್ ಪ್ರಾಡಕ್ಟ್ಗಳಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಐರನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಕಡಿಮೆ ತೊಗೊಳುತ್ತೆ. ಇದು ಬೇಗನೆ ಬಿಸಿಯಾಗಿ ಹೋಗ್ಬಿಡುತ್ತೆ. ಕಾಸ್ಟ್ ಐರನ್ ತುಂಬಾ ಹೆಲ್ದಿ, ಲೈಫ್ ಲಾಂಗ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ನಾನು ತೊಗೊಂಡಿರೋದು ಸೂಪರ್ ಸ್ಮೂತು. ಇದು ಆಲ್ರೆಡಿ ಸೀಸನಿಂಗ್ ಆಗಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೀಸನಿಂಗು ಕೂಡ ಸಿಗುತ್ತೆ, ಅನ್ಸೀಸನಿಂಗ್ ಕೂಡ ಇವ್ರ ಹತ್ರ ಸಿಗುತ್ತೆ. ನಾನು ತರಿಸ್ಕೊಂಡಿರೋದು ಸೀಸನಿಂಗು. ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ನಿಮಗೂ ಬೈ ಮಾಡೋ ಪ್ಲ್ಯಾನ್ ಇತ್ತು ಅಂದರೆ ಖಂಡಿತ ಬೈ ಮಾಡ್ಬೋದು. ಹಾಗೆ ಇವತ್ತು ನಾನು ತರಿಸ್ಕೊಂಡಿರೋವಂಥ ಸ್ಟೀಲ್ ಕಡಾಯಿನಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಸ್ವೀಟ್ ಮಾಡಿ ತೋರಿಸ್ತೀನಿ. ಏನಪ್ಪ ಅದು ಅಂದರೆ ರಾಗಿ ಲಾಡು. ಈಗ ಬನ್ನಿ ರಾಗಿ ಲಾಡು ಮಾಡೋದನ್ನು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ರಾಗಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರಾಗಿನ ಒಣಗಿಸ್ಕೊಂಡು ಈಗ ದಪ್ಪ ತಳ ಇರುವಂಥ ಕಡಾಯಿಗೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ರಾಗಿನ ಈಗ ಹುರ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ರಾಗಿ ಹುರಿ ಹಿಟ್ಟು ಮಾಡಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ. ರಾಗಿ ಹುರಿ ಹಿಟ್ಟು ಮಾಡಿಸ್ಕೊಂಡು ನಾವು ರಾಗಿ ಲಾಡು, ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಅದೇ ಕಡಾಯಿಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಬಾದಾಮಿ, 50 ಗ್ರಾಮ್ ವಾಲ್ನೆಟ್ಟು, ಒಂದು 5 ನಾನು ಬ್ರೆಜಿಲ್ ನಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಹಾಕ್ಕೊಂಡು ರಾಗಿ ಲಾಡು ಮಾಡ್ಕೋಬೋದು. ಇಲ್ಲದೇ ಇದ್ರೂ ಕೂಡ ಬೆಲ್ಲ ಹಾಗೆ ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಂಡು ರಾಗಿ ಲಾಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ. ಈಗ ಒಂದು 20 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 30 ಗ್ರಾಮ್ ಅಷ್ಟು ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಒಂದು 5 ಖರ್ಜೂರ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 ಅಂಜೂರ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿರೋದ್ರಿಂದ ತುಂಬಾ ಸಿಹಿಯಾಗಿರುತ್ತೆ. ಜೊತೆಗೆ ಅರ್ಧ kg ಹುರಿ ಹಿಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಚಿಟಿಕೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ kg ಹುರಿ ಹಿಟ್ಟಿಗೆ ಒಂದು 200 ಗ್ರಾಮ್ ಅಷ್ಟು ಬೆಲ್ಲ ಸಾಕು. ಅಂಜೂರ, ಖರ್ಜೂರ ಎಲ್ಲ ಹಾಕಿರೋದ್ರಿಂದ ತುಂಬಾ ಸಿಹಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅನ್ನೋವಂಥವ್ರು 250 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ತುಂಬಾ ನಾನು ಸಾಫ್ಟಾಗಿ ಏನು ರುಬ್ಕೊಳ್ಳಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನೋಡಿ, ರಾಗಿ ಹುರಿ ಹಿಟ್ಟು ಮಿಲ್ ಮಾಡಿಸಿದ್ದೀನಿ. ಇಷ್ಟು ಸಾಫ್ಟಾಗಿದೆ ಪೌಡ್ರು. ಇಷ್ಟು ಸಾಫ್ಟಾಗಿದ್ದರೆ ರಾಗಿ ಲಾಡು ಬಾಯಲ್ಲಿಟ್ಟರೆ ಕರಗೋ ಹಾಗಿರುತ್ತೆ. ಈಗ ಕಡಾಯಿಗೆ ಒಂದು 1/4 ಕಪ್ಪಷ್ಟು ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಕಾದಿದೆ. ತುಪ್ಪಕ್ಕೆ ನಾನು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಕೈ ಬಿಡ್ದಿರ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ರಾಗಿ ಹುರಿ ಹಿಟ್ಟು ಹಾಗೆ ತುಪ್ಪ ಎರಡೂ ಕೂಡ ತುಂಬ ಚೆನ್ನಾಗಿ ಬೆರೆಯುತ್ತೆ. ಬೆರೆದ್ರೆ ರಾಗಿ ಹಿಟ್ಟಿನ ಘಮ ತುಂಬಾ ಚೆನ್ನಾಗಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ರಾಗಿ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ರಾಗಿ ಹಸಿ ವಾಸನೆ ಎಲ್ಲ ಏನೂ ಬರೋದಿಲ್ಲ. ಈಗ ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಕೈ ಬಿಡ್ದಿರ ತಿರುಗಿಸ್ಕೊಂಡಿದ್ದೀನಿ. ಹಿಟ್ಟು ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಳ್ಳೆ ಘಮ ಬರ್ತಾ ಇದೆ ರಾಗಿ ಹುರಿ ಹಿಟ್ಟಂದು. ಈಗ ಇದಾಗಿದೆ. ಈಗ ಇದನ್ನು ಇಳಿಸ್ಕೊಂಡು ಇದಕ್ಕೆ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಇಳಿಸ್ತೀನಿ. ಮೊದಲಿಗೆ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಈಗ ರುಬ್ಬಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ ಏನಿದೆ ಅದನ್ನೆಲ್ಲ ಇದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಡ್ರೈ ಫ್ರೂಟು ಹಾಗೆ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಯಿತು ಅಂದರೆ ರಾಗಿ ಲಾಡು ತುಂಬ ಚೆನ್ನಾಗಿ ಕಟ್ಕೋಬೋದು. ಈಗ ಇದನ್ನೆಲ್ಲ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ ಹಾಕಿರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಪ್ರೋಟೀನ್ ಅಂಶ ಹೆಚ್ಚಿಗೆ ಇರುತ್ತೆ, ಮಕ್ಕಳಿಗೆ ತುಂಬಾ ರುಚಿ ಸಿಗುತ್ತೆ. ಆದ್ದರಿಂದನೇ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಈ ರೀತಿ ಗಂಟು ಬರುತ್ತೆ ರುಬ್ಕೊಂಡಿರೋದ್ರಿಂದ. ಇದನ್ನೆಲ್ಲ ಚೆನ್ನಾಗಿ ನಾವು ಕೈಯಲ್ಲಿ ಕಲಿಸ್ಕೊಂಡ್ರೆ ಉಂಡೆ ಕಟ್ಕೊಳ್ಳೋದು ತುಂಬಾ ಸುಲಭ. ನೀವು ಒಂದು ಸಾರಿ ಮಾಡಿ ನೋಡಿ, ಖಂಡಿತ ಪದೇ ಪದೇ ಮಾಡ್ಕೊಳ್ತೀರಾ. ಮಕ್ಕಳಂತೂ ನಿಜವಾಗ್ಲೂ ಇಷ್ಟಪಟ್ಟು ರಾಗಿ ಲಾಡು ಮಾಡಮ್ಮ ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ತುಂಬ ಮೈದಾ ಅಂತ ಪದಾರ್ಥಗಳನ್ನ ಹೆಚ್ಚಾಗಿ ಮಾಡೋಕ್ಕಿಂತ ನಾವು ರಾಗಿ ಪದಾರ್ಥಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಒಳ್ಳೆಯದು ಕೂಡ. ಈಗ ನಾನು ರಾಗಿ ಲಾಡು ಕಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾಯಿದೆ, ತುಂಬಾ ಸಾಫ್ಟಾಗಿದೆ, ಮೃದುವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಈಸಿ ಮೆಥಡು. ಸೊ ಒಂದೊಂದೇ ಮಾಡಿಟ್ರೆ ಸುಮಾರು ಅರ್ಧ ಕೆಜಿಗೆ ಸಣ್ಣ ಸೈಜಲ್ಲಿ ಮಾಡಿದ್ರೆ ಒಂದು 25 ಲಾಡು ಆಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗೆ ಮಾಡೋದ್ರಿಂದ ಒಂದು 17ರಿಂದ 18 ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಈಗೆಲ್ಲ ಆಯಿತು, ರಾಗಿ ಲಾಡು ರೆಡಿಯಾಗಿದೆ. ನಿಮಗೂ ಕೂಡ ಸಮಯ ಸಿಕ್ಕರೆ ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸ್ವಲ್ಪ ಗಿಡಗಳಿಗೆ ಮಣ್ಣನ್ನು ಬದಲಾಯಿಸಬೇಕಾಗಿತ್ತು, ಮತ್ತು ಒಂದಷ್ಟು ಮಣ್ಣು ಗೊಬ್ಬರ ತರಿಸಿದ್ದೆ. ಕೆಲವೊಂದು ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿ ಪಾಟ್ಗಳೇ ಹೊಡೆದೋಗ್ತಾ ಇತ್ತು. ಸರಿ, ಆ ಗಿಡಗಳನ್ನ ಎರಡೆರಡು ಮಾಡೋಣ ಅಂಥೇಳಿ ಸಪ್ರೇಟಾಗಿ ಪಾಟ್ಗಳಿಗೆ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತುಕತೆ ಮಾತಾಡ್ಕೊಂಡು ಮಾಡೋಣ ಅಂಥೇಳಿ ರೀಸೆಂಟಾಗಿ ನಾನು ನನ್ನ ತಂಗಿ ಆ್ಯನಿವರ್ಸರಿ ದಿನ ಒಂದು ಸ್ಲೀವ್ಲೆಸ್ ಗೌನ್ ಹಾಕಿದ್ದೆ. ಅದನ್ನು ನೋಡಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಅಕ್ಕ ಈ ಥರ ಎಲ್ಲ ಡ್ರೆಸ್ ಹಾಕ್ತೀರಾ ನೀವು ಅಂತ ಕೇಳಿ. ಹಾಗೆ ಕೆಲವರ ಅಭಿಪ್ರಾಯ ಏನಂದರೆ, ಇತ್ತೀಚೆಗೆ ನಾನು ನನ್ನನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಖಂಡಿತ ಇಲ್ಲ, ನೀವು ಬೇರೆಯವ್ರಿಗೋಸ್ಕರ ಚೇಂಜ್ ಆಗಬೇಡಿ, ಇದ್ದಾಗೆ ಇರಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಖಂಡಿತ ನಾನು ಯಾರಿಗೋಸ್ಕರ ಕೂಡ ಚೇಂಜ್ ಆಗ್ತಾಯಿಲ್ಲ. ನಾನು ಆಗ ಹೇಗಿದ್ನೋ ಈಗಲೂ ಕೂಡ ಹಾಗೇ ಇದ್ದೀನಿ. ಇಲ್ಲಿ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೇಳ್ತೀನಿ. ಇಲ್ಲಿ ಒಂದು ಕೋಕೋಪೀಟ್ ಮಣ್ಣಿಗೆ ಸ್ವಲ್ಪ ತೆಂಗಿನಕಾಯಿದು ಉದುರೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಇದು. ಇದನ್ನೆಲ್ಲ ಸ್ವಲ್ಪ ನಾನು ಹಾಗೆ ಹೊಡೆದು ಎರಡೆರಡು ಗಿಡಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇತ್ತೀಚೆಗೆ ಯಾರಿಗೋಸ್ಕರ ಕೂಡ ಬದಲಾಗಿಲ್ಲ, ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಮೊದಲೆಲ್ಲ ನೀವು ನನ್ನ ಹಳೆ ವೀಡಿಯೋಸ್ಗಳು, ಹಳೆ ಫೋಟೋಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ವರ್ಷಗಳಿಂದ ನಾನು ಹಾಗೇ ಇದ್ದೀನಿ. ಸ್ಲೀವ್ಲೆಸ್ ಡ್ರೆಸ್ ಹಾಕೋದ್ರಲ್ಲೆಲ್ಲ ಏನೂ ತಪ್ಪಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಮತ್ತು ನನಗೂ ಕೂಡ ಗೊತ್ತಿದೆ ಯಾವ ಡ್ರೆಸ್ನ ಎಲ್ಲಿ ಹಾಕ್ಕೋಬೇಕು, ಯಾವ ಜಾಗದಲ್ಲಿ ಹಾಕ್ಕೋಬೇಕು. ನನಗಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ನಾನು ತುಂಬ ಸೂಕ್ಷ್ಮವಾಗಿ ಏನನ್ನೇ ಆಗಲಿ ಮಾಡಬೇಕಾದ್ರೆ ಒಂದು 10 ಸಾರಿ ಯೋಚನೆ ಮಾಡ್ತೀನಿ. ನನ್ನ ಪ್ರಕಾರ ನಾನು ಹಾಕಿದ ಬಟ್ಟೆನಲ್ಲಿ ಅಷ್ಟೊಂದೆಲ್ಲ ಏನು ಕೆಟ್ಟದಾಗಿ ಬಿಂಬಿಸ್ತಿತ್ತು ಅಂತ ನನಗೇನು ಅನ್ನಿಸ್ಲಿಲ್ಲ. ಒಂದು ಸ್ಲೀವ್ಲೆಸ್ ಗೌನ್ ಅಷ್ಟೇ. ಮತ್ತು ಮನೆಯಲ್ಲಿದ್ದಾಗ ನನಗೆ ಪೂಜೆಗಳು ಮಾಡೋವಾಗ ಸೀರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಆದ್ದರಿಂದ ಸೀರೆ ಉಡ್ತೀನಿ. ಈಗ ಗಿಡಗಳಿಗೆಲ್ಲ ಮಣ್ಣು ಹಾಕಿದ್ದಾಯಿತು. ನೋಡಿ, ಇಲ್ಲಿ ನಾನು ಹಾಕಿರೋದು ಕಡಲೆಕಾಯಿ ಗಿಡ. ಇದನ್ನು 2 ಗಿಡ ಮಾಡಿದ್ದೀನಿ. ಸ್ನೇಕ್ ಪ್ಲ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಗುಂಗುರ ಸೊಪ್ಪಿನ ಗಿಡ ಹಾಕಿದ್ದೀನಿ, ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಮನಿ ಪ್ಲ್ಯಾಂಟ್ ಬೇರೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೇನೋ ನೋಡೋಣ. ಈಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿನ ಗಿಡ ಹಾಕ್ತಾಯಿದ್ದೀನಿ, ನೋಡೋಣ ಮುಂದೆ ಹೇಗೆ ಬರುತ್ತೆ. ಹಾಗೆ ದಪ್ಪ ಮೆಣಸಿನ್ಕಾಯಿದ್ದು ಕೂಡ ಬೀಜಗಳನ್ನ ಒಣಗಿಸಿ ಹಾಕಿದ್ದೀನಿ. ಇದೊಂದು ಟ್ರೈ ಮಾಡಿದ್ದೀನಿ, ಮುಂದೆ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನಿಮ್ಮ ಜೊತೆ. ಈಗ ಮಧ್ಯಾಹ್ನದ ಊಟಕ್ಕೆ ಸಬ್ಸಾರು ಮಾಡ್ತಾಯಿದ್ದೀನಿ. ಸಬ್ಸಾರು ಅನ್ನ ಮಾಡಿಕೊಂಡು ಹುರುಳಿಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಈಗ ಮತ್ತೆ ಮಾತನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಮಾಡುವಾಗ ಸೀರೆಗಳು ನನಗೆ ಕಂಫರ್ಟಬಲ್ ಆದ್ದರಿಂದ ನಾನು ಸೀರೆಗಳನ್ನ ಉಟ್ಟು ಪೂಜೆಗಳನ್ನ ಮಾಡ್ತೀನಿ. ಹಬ್ಬ ಹರಿದಿನಗಳಲ್ಲೆಲ್ಲ ಪೂಜೆ ಮಾಡುವಾಗ ನಾವು ಸೀರೆನೇ ಉಡಬೇಕಾಗತ್ತೆ. ಬೇರೆಲ್ಲ ಡ್ರೆಸ್ಸಿಗಿಂತ ನನಗೆ ಸೀರೆ ಕಂಫರ್ಟಬಲ್ಲು. ಆದರೆ ನಾವು ಒಂದು ಜಾಗಗಳಿಗೆ ಹೋಗ್ತೀವಿ ಬರ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಜನಕ್ಕೆ ತಕ್ಕನಾಗೆ ನಾವಿರಬೇಕಾಗತ್ತೆ. ನಮಗೂ ಎಲ್ಲ ಗೊತ್ತಿದೆ ಅಂತ ನಮಗೆ ಮನೆಯಲ್ಲಿ ಹೊಟ್ಟೆಗಿದೆಯೋ ಇಲ್ವೋ ಅದು ಬೇಕಾಗಿಲ್ಲ. ಜನಗಳು ನಮ್ಮನ್ನು ನೋಡೋದು, ಅಳಿಯೋದು ನಮ್ಮನ್ನು, ನಾವು ಉಡೋವಂಥ ಬಟ್ಟೆ, ನಾವು ಏನು ಉಟ್ಟಿದ್ದೀವಿ, ಏನು ತೊಟ್ಟಿದ್ದೀವಿ ಅನ್ನೋದ್ರ ಮೇಲೇ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಆದ್ದರಿಂದ ನನಗೆ ಕೆಲವೊಂದು ಜಾಗಗಳಲ್ಲಿ ಇದೇ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಅದು ಬಂದುಬಿಟ್ಟಿದೆ ಆಗಿಂದನೂ.
ಸೊ ಅದು ನನಗೊಂದು ಕಾನ್ಫಿಡೆಂಟ್ ಕೂಡ ಕೊಡುತ್ತೆ. 4 ಜನರ ಜೊತೆ ಬೆರೆತು ಚೆನ್ನಾಗಿ ಮಾತಾಡೋದಕ್ಕೆ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀನಿ ಅನ್ನೋದು ಕೂಡ ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದ್ದರಿಂದ ನಾನು ಆ ಥರ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಈಗೀಗ ನಾನು ವಿಡಿಯೋಗೋಸ್ಕರ ಅಥವಾ ಜನಕ್ಕೋಸ್ಕರ ನನ್ನನ್ನು ನಾನು ಏನೂ ಬದಲಾಯಿಸ್ಕೊಂಡಿಲ್ಲ. ನಾನು ಇದ್ದ ಹಾಗೆ ಇದ್ದೀನಿ. ನಾನು ಜೀನ್ಸ್ ಎಲ್ಲ ಹಾಕ್ತೀನಿ, ಹಾಗೆ ಕ್ರಾಪ್ ಟಾಪ್ಗಳೆಲ್ಲ ಹಾಕ್ತೀನಿ, ಎಲ್ಲ ಡ್ರೆಸ್ಗಳು ಹಾಕ್ತೀನಿ. ಜಾಗಕ್ಕೆ ಸಂದರ್ಭಕ್ಕೆ ಮಾತ್ರ ಆ ಥರ ಡ್ರೆಸ್ಗಳನ್ನ ಹಾಕ್ಕೊಳ್ತೀನಿ. ಸೊ ಏನು ಚೇಂಜಸ್ ಆಗಿಲ್ಲ, ಇದ್ದಾಗೆ ಇದ್ದೀನಿ. ನೀವು ಹಳೆ ವೀಡಿಯೋಗಳನ್ನ ನೋಡಿ. ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಾನು ನನ್ನ ತನನ ಎಲ್ಲೂ ಬದಲಾಯಿಸ್ಕೊಂಡಿಲ್ಲ. ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಈಗ ಸಾಂಬಾರಿಗೆ ಇಟ್ಟಿದ್ದೆ ನಾನು. ಸಾಂಬಾರೆಲ್ಲ ಆಯ್ತಾ ಬಂತು. ಅನ್ನ ಕೂಡ ತುಂಬಾ ಚೆನ್ನಾಗಿ ಆಗಿದೆ. ಸಪ್ಪೆಲ್ಲ ಬೆಂದಿದೆ. ಈಗ ಸಪ್ಪನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಸ್ತ್ಕೊಂಡು ಸೊಪ್ಪಿನ ಸಾರು ಮಾಡ್ಕೊಂಡಿದ್ದೀನಿ. ನಾವು ಮಧ್ಯಾಹ್ನ ಬೇಸಿಗೆಗಾಲ ಆದರೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿದ್ದರೆ ಮಧ್ಯಾಹ್ನಕ್ಕೆ ನನಗೆ ಅನ್ನ ಸಾರು ಒಂದು ಪಲ್ಯ ಏನಾದರೂ ಇರಲೇಬೇಕು, ಮೊಸರನ್ನ ಇರಲೇಬೇಕು. ಆದರೆ ಈಗ ಹೇಗಾಗಿದೆ ಅಂದರೆ ಚಳಿ ಜಾಸ್ತಿ ಇರೋದ್ರಿಂದ ಮೊಸರನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಮೊಸರು ಇಲ್ಲವೇ ಇಲ್ಲ ಈಗ ಊಟದಲ್ಲಿ. ಬರೀ ಅನ್ನ ಸಾರು ಒಂದು ಪಲ್ಯ ಇರುತ್ತಷ್ಟೇ. ಈಗ ನಾನು ಎಲ್ಲ ಮಸ್ತ್ಕೊಂಡಾಯ್ತು. ಇದಕ್ಕೆ ಒಗ್ಗರಣೆ ಕೊಟ್ಟರಾಯಿತು. ನಾನಿಲ್ಲಿ ನಾಟಿ ಟೊಮೆಟೊನೇ ಹೆಚ್ಚಾಗಿ ಬೆಳೆಸ್ತೀನಲ್ಲ, ಅದರಲ್ಲಿ ಜಾಸ್ತಿನೇ ಹುಳಿ ಅಂಶ ಇರುತ್ತೆ. ಆದ್ದರಿಂದ ಹುಣಸೆ ಹಣ್ಣಿನ ಹುಳಿ ಬಿಡ್ತಾಯಿಲ್ಲ. ಹುಣಸೆ ಹಣ್ಣಿನ ಹುಳಿ ಬಿಟ್ಟರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸಾರು ರುಚಿ ಇರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಆಯಿತು. ಈಗ ಅನ್ನ ಸಾರು ಹುರುಳಿಕಾಳು ಪಲ್ಯ ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ಮಾಡಬೇಕು. ಹಾಗೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋವಂಥ ಸಮಯ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅದು ಅಂದರೆ, ಸುಮಾರು ಜನ ಕೇಳ್ತಿದ್ರಲ್ಲ, ಅಕ್ಕ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ, ನಮಗೂ ಏನಾದರೂ ಯೂಸ್ಫುಲ್ ಆಗೋ ಅಂಥದ್ದನ್ನು ಹೇಳಿ ಅಂತ ಹೇಳಿ. ಖಂಡಿತ ನನ್ನ ಜೊತೆಗೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಖಂಡಿತ ಅದು ಖುಷಿ ಕೊಡುತ್ತೆ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.